ಸೀರಿಯಲ್ನ ಆರಂಭದಲ್ಲಿ ಕಲ್ಯಾಣಿ ಇದ್ದು ಪ್ರೇಮಗೆ ಊಟ ಮಾಡಿಸಿರ್ತಾಳ. ಅಲ್ಲ ಅತ್ತೆ, ಯಾಕಮ್ಮ ಕಣ್ಣೀರು? ಅಲ್ಲ ಅತ್ತೆ, ಯಾಕಂದ್ರೆ ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ ನನಗೆ ಅಂತೇಳಿ ಹೇಳ್ತಾ ಆ ಕಲ್ಯಾಣಿ ನಗ್ತಾಳ. ಮಹಾದೇವನು ಖುಷಿ ಪಡ್ತಾನೆ. ಆಮೇಲೆ ರಾಮನು ಖುಷಿ, ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದಿರೋ ಏನೋ, ನಾನು ಏನು ಪುಣ್ಯ ಮಾಡಿದಿರೋ ಏನೋ, ನೀವು ನನಗೆ ಅತ್ತೆ ಆಗಿ ಸಿಕ್ಕಿದ್ದೀರಾ ಅಂತೇಳಿ ಹೇಳ್ತಾಳೆ. ನಿಮಗೆ ಪ್ರೀತಿ ನೋಡ್ತಾ ಇದ್ದರೆ ನನ್ನ ಅಮ್ಮನೂ ನನ್ನ ಅತ್ತೇನೋ ಅಂತೇನೋ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂಥೇಳಿ ಹೇಳ್ತಾನೆ. ರಾಮ್ನು ಸ್ಮೈಲ್ ಮಾಡ್ತಾಯಿರ್ತಾನೆ. ಮಹಾದೇವನ ಎಲ್ಲ ಸೊಸೆಂದ್ರಿಗೂ ನಿಮ್ಮಂಥ ಅತ್ತೆನೇ ಸಿಗಬೇಕು ಅಂಥೇಳಿ ಪ್ರೇಮ ಹೇಳ್ತಾಳೆ. ಪ್ರೇಮ ಹೇಳಿದಾಗ ಮಹಾದೇವನು ಮತ್ತು ರಾಮ್ನು ನಗ್ತಾರೆ. ಪ್ರೇಮ ಸೊಸೆ ಮಗಳಾದಾಗ ಕಲ್ಯಾಣಿ ಪ್ರೇಮ ಸೊಸೆ ಮಗಳಾದಾಗ ಅತ್ತೆ ತಾಯಿ ಆಗದೆ ಇರ್ತಾಳೆ ಅಂಥೇಳಿ ಕೇಳ್ತಾಳೆ. ಅದು ಹ್ಞೂ ಅಂಥೇಳಿ ರಾಮ್ನು ಮತ್ತು ಮಹಾದೇವ ಹ್ಞೂ ಅಂಥೇಳಿ ತಲೆ ಅಲ್ಲಾಡಿಸ್ತಾನೆ. ನೀನು ಮತ್ತು ಕಾವ್ಯ ನನ್ನ ಸೊಸೆಂದ್ರಲ್ಲಮ್ಮ, ನನ್ನ ಮಕ್ಕಳಿದ್ದಾಗ ನೀವಿಬ್ಬರು ನನ್ನ ಮಕ್ಕಳಿದ್ದ ಅಂಥೇಳಿ ಕಲ್ಯಾಣಿ ಹೇಳ್ತಾಳೆ. ಸರಿ ಅತ್ತಿದ್ದು ಸಾಕು, ಊಟ ಮಾಡು ಅಂಥೇಳಿ ಊಟ ಮಾಡಿಸ್ತಾಳೆ ಕಲ್ಯಾಣಿ. ಊಟ ಮಾಡಿಸ್ತಿದ್ದೆ. ಮಹಾದೇವನು ಖುಷಿ. ರಾಮದು ಈ ಪ್ರೇಮ ಭಾರಿ ಲಕ್ಕಿ, ಎಲ್ಲರ ಮನಸ್ಸನ್ನು ಗೆದ್ದು ಬಿಡ್ತಾಳೆ ಅಂಥೇಳಿ ರಾಮ್ ಹೇಳ್ತಿರ್ತಾನೆ. ಮತ್ತು ಕಲ್ಯಾಣಿ ಹಂಗೆ ಊಟ ಮಾಡಿಸಿದ್ರು. ಸಾಕತ್ತತೆ ಅಂಥೇಳಿ ಪ್ರೇಮ ಹೇಳಿದಾಗ ಹೊಟ್ಟೆ ತುಂಬುತ್ತಂತ. ಇಷ್ಟಕ್ಕೆ ಸಾಕಂದರೆ ಹೆಂಗೆ? ಇನ್ನೊಂದೆರಡು ತುತ್ತು ತಿನ್ನಮ್ಮ, ಆ ಮಾಡು ಅಂಥೇಳಿ. ಆವಾಗ ಅಲ್ಲಿ ಹೊರಗಡೆ ಏನು ತಿಂದು ಏನಿಲ್ಲ, ತಿಂದು ಗುಂಡುಗಾಗಿ ಎಷ್ಟು ಸ್ವರ್ಗ ಹೋಗಿದೆಯಾ ಅಂಥೇಳಿ ಹೇಳ್ತಾನೆ. ತಿಂದು ಗುಂಡುಗಳನ್ನಾಗೆ ನಗಿಸ್ಬಿಡ್ತಾ ಕಲ್ಯಾಣಿ. ನಗಿಸಿದಾಗ ಅವಳಿಗೆ ತಲೆಗೆ ಇರುತ್ತೆ ಊಟ ಮಾಡ್ತಿರೋದು. ಆವಾಗ ರಾಮ್ ಓಡೋಗಿ ನೀರು ತೊಗೊಂಬಂದು ಕೊಡ್ತಾನೆ. ರಾಮ್ ನೀರು ತೊಗೊಂಬಂದು ಕೊಟ್ಟು ಅವಳಿಗೆ ಬೈತಿರ್ತಾನೆ. ನೀರು ಕುಡಿಸಿ ಎಷ್ಟು ಸಲ ಹೇಳಿದ್ದೀನಿ, ಏನಾದರೂ ಊಟ ಮಾಡ್ಬೇಕಾದ್ರೆ ಅನ್ನ ಬಾಯಲ್ಲಿ ಇರ್ಬೇಕಾದ್ರೆ ಹಂಗೆಲ್ಲ ಮಾತಾಡಬಾರ್ದು ಅಂತೆಲ್ಲ ಹೇಳಲ್ಲ ನಾನು ಅಂತ. ಹಂಗೆ ಹೇಳ್ತಾ ತಲೆ ಕೂದಲೆಲ್ಲ ಸವರ್ತಿರ್ತಾನೆ. ಅದನ್ನು ಕಲ್ಯಾಣಿನ ಮತ್ತು ಮಹಾದೇವನ ನೋಡ್ತಿರ್ತಾರೆ. ಪ್ರೇಮ ಹೀಗೆ ಇದ್ದೀನಿ ಓಕೆ ಅಂತ ಕೇಳ್ತಾನೆ. ರಾಮ್ ಹ್ಞೂ ಅಂತಾನೆ. ಮಹಾದೇವ್ಗೆ ಖುಷಿ. ನೆಕ್ಸ್ಟ್ ಹಂಗೆ ಹೋಗಮ್ಮ, ನೀನು ಹೋಗಿ ರೆಸ್ಟ್ ಮಾಡೋಣ, ಅತ್ತೆ ತಟ್ಟೆ ಇಟ್ಟು ಬರ್ತೀನಿ. ಬೇಡ ನಾನೇ ತಟ್ಟೆ ಒದ್ದು ಬರ್ತೀನಿ, ನೀನು ಹೋಗಿ ರೆಸ್ಟ್ ಮಾಡು ಅಂಥೇಳಿ ಹೇಳ್ತಾಳೆ. ಅವಾಗ ಹೇಳಿದಾಗ ಆವಾಗ ಮಹಾದೇವ ರಾಮನ ಸತಾಯಿಸ್ತಾನ. ರಾಮು ಇವತ್ತು ನಿನ್ನ ನಡವಳಿಕೆಯಲ್ಲಿ ನಾನು ಪ್ರೀತಿ ಕಂಡೆ ಕಣ್ಲಾ. ಜೀವನದಲ್ಲಿ ಮೊದಲನೇ ಗಿಟ ಆಟೊಂದು ಪ್ರೀತಿ ಕಣ್ಣಾರೆ ನಾನು ಕಂಡಿದ್ದು ಅಂತ. ಪ್ರೇಮ ಅವ್ರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದೆಯಲ್ಲ ನೀನು. ಅಣ್ಣ ಸುಮ್ಮನೆ ಇರೋ, ಏನೇನೋ ಮಾತಾಡಬೇಡ. ಅವ್ರು ಕೆಮ್ತಿದ್ಲು, ನಾನು ಉಸಿರಾಡೋಕೆ ಕಷ್ಟಪಡ್ತಿದ್ದೆ, ಅದಕ್ಕೆ ನೀರು ತೊಗೊಂಡೋಗಿ ಕೊಟ್ಟೆ ಅಷ್ಟೇ. ಇದರಲ್ಲಿ ಪ್ರೀತಿ ಎಲ್ಲಿದೆ ಬಂತು? ಬರೀ ಕಾಳಜಿ ಅಷ್ಟೇ ಅಂತ ಕೈ ತೋರಿಸಿ ಹೇಳ್ತಾನೆ. ಆವಾಗ ಮಹಾದೇವಿದು ಹೌದಾ ಇದು ಕಾಳಜಿನಾ? ಲೋ ಕಳ್ಳ, ನಿನಗೆ ಪ್ರೀತಿಗೂ ಕಾಳಜಿಗೂ ವ್ಯತ್ಯಾಸ ಗೊತ್ತಿಲ್ಲ ಕಣ್ಲ. ಪ್ರೇಮ ಅವರು ನೀರು ಅಂದಂಗೆ ಒಳ್ಳೆ ಫೈರ್ ಇಂಜನ್ ಥರ ಗಾಡಿ ಓಡೋದಂಗೆ ಓಡಿ ನೀರು ತೊಗೊಂಬಂದು ಕೊಟ್ಟ್ಯಾ. ಆಮೇಲೆ ಪ್ರೀತಿಯಿಂದ ಅವಳ ತಲೆ ಮೇಲೆ ಸವರ್ತಿದ್ದಿ. ಇದನ್ನು ನಮ್ಮ ಭಾಷೆಯಲ್ಲಿ ಕಾಳಜಿ ಅಂತ ಹೇಳಲ್ಲ ಕಣ್ಲ, ಪ್ರೀತಿ ಅಂತ ಹೇಳ್ತಾರ. ಹೋಗೋಣ, ಆ ಗೂಬೆ ಮೇಲೆ ಪ್ರೀತಿನಾ ಅಂತ ಹೇಳ್ತಾರೆ. ರಾಮ್ ಹೇಳ್ತಾನೆ. ಅವಳಿಗೂ ನಿನ್ನೆಗೂ ಇವತ್ತಿಗೂ ನಾಳೆಗೆ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಂಥೇಳಿ ರಾಮ್ ಹೇಳ್ತಾನೆ. ರಾಮ್ ಹೇಳಿ ಅಲ್ಲಿದ್ದ ಹೋಗ್ಬಿಡ್ತಾನೆ. ಮಹಾದೇವ ನಗ್ತಿರ್ತಾನೆ. ಮಹಾದೇವ ನಗ್ತಾನೆ. ಲೋ ರಾಮು, ನಿನ್ನ ಚಡ್ಡಿ ಗುಂಡಿ ಹಾಕೋ ಟೈಮಿಂದನೂ ನೋಡಿದ್ನ ಕಣ್ಲಾ, ನಿನ್ನ ಮನಸ್ಸೇನಂತ ಏನಂತ ನಂಗೆ ಅರ್ಥ ಆಗಿಲ್ವಾ ಅಂತ ಹೇಳ್ತಾನೆ. ಇದು ಮೇಲ್ಗಡೆ ಅವಳನ್ನ ಗೂಬೆ ಅಂತೆ, ಒಳಗಡೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿ. ಪ್ರೇಮ ಕುಂತಿರೋ ರೂಮ್ಗೆ ರಾಮ್ ನಗ್ತಾ ಬರ್ತಿರ್ತಾನೆ. ನಗ್ತಾ ಬರ್ತಿರ್ಬೇಕಾದ್ರೆ ಯಾಕೆ ನಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ನಾನು
ಕೇಳಿದಾಗ ಇಲ್ಲ ಅಣ್ಣ ಏನೋ ತಮಾಷೆ ಮಾಡ್ದೆ, ಕೂತ್ಕೋ ಬಿ ಪಿ ಚೆಕ್ ಮಾಡಿದೆ ನಾನು ನಿನಗೆ ಅಂತೇಳಿ ಹೇಳ್ತಾರೆ. ನೀನು ಕೆಮ್ಮಿದೆ ನಾನು ಓಡಿ ಬಂದೆ ಅಂತ ಹೇಳಿದೆ, ನೀರು ಕೊಡಬೇಕಿತ್ತಲ್ಲ ಅದಕ್ಕೆ ಅಂತ. ಹೌದು, ಆದರೆ ನೀನು ಬಂದಾಗ ನಿನ್ನ ಮುಖದಲ್ಲಿ ಗಾಬರಿ ಇತ್ತು, ಆತಂಕ ಇತ್ತು, ಆಮೇಲೆ ಮತ್ತೆ ಇನ್ನೂ ಏನೇನೋ ಇತ್ತು ಅಂಥೇಳಿ ಹೇಳ್ದ. ಆವಾಗ ಅವನೊಂಥರ ಶಾಕ್ ಆಗಿ, ಇನ್ನೂ ಏನಿತ್ತೆ ಅಂಥೇಳಿ. ಕಾಳಜಿ ಇತ್ತು. ಓ ಕಾಳಜಿನಾ, ನಿನಗೆ ಅರ್ಥ ಆಗೋದು ಅಣ್ಣಗೆ ಎಕ್ಸಾಕ್ಟ್ಲಿ ಇದು ಕರೆಕ್ಟಾಗಿರೋದು. ಯಾಕಂದರೆ ನಿನಗೆ ಅರ್ಥ ಆಗಿದ್ದು ಅಣ್ಣಗೆ ಅರ್ಥ ಆಗಿಲ್ಲ. ನನ್ನ ಕಣ್ಣಲ್ಲಿ ಕಾಳಜಿ ಅಷ್ಟೇ. ಕಾಳಜಿಗೆ ಇನ್ನೊಂದು ಹೆಸರಿದೆ ಅಂಥೇಳಿ ಪ್ರೇಮ ನಾಚ್ಕೊಂತಲ್ಲ, ಅವನು ಶಾಕ್ ಆಗಿಬಿಡ್ತಾನ. ಶಾಕಾಗಿ ಕಾಳಜಿನ ಇನ್ನೇನಂತಾರ, ಒಳ್ಳೆ ಗೂಬೆ ಕಣೆ ನೀನು ಅಂತೇಳಿ ಹೇಳ್ದ. ಅವಳು ಕೋಪ ಮಾಡ್ಕೊತಾಳ ಪ್ರೇಮ. ರಾಮ್ ತಮಾಷೆ ಮಾಡಬೇಡವೋ, ಅದನ್ನು ನನಗೆ ನಾನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ. ರಾಮ್ ನಗ್ತಾ, ಇದೇನೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ ನೀನು ಅಂತೇಳಿ ಬೈತಾನ. ನಿಜ ಹೇಳ್ಬೇಕಂದ್ರೆ ಕಾಳಜಿಗೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ. ಅವ ಪ್ರೇಮಾಗ ಕೋಪ ಬರುತ್ತೆ. ಸುಳ್ಳು ಹೇಳ್ಬೇಡ ಕಣೋ, ನೋಡು ನೀನು ಯಾಕೆ ಹಾಗೆ ಮಾಡಿದೆ, ನಿನ್ನ ಮನಸ್ಸಿಗೆ ನೀನೇ ಕೇಳ್ಕೊ, ಅದೇ ಉತ್ತರ ಕೊಡುತ್ತೆ ಅಂತ ಹೇಳ್ತಾನೆ. ಅದು ರಾಮ್ ಇದು ನೀನು ತುಂಬ ಯೋಚನೆ ಮಾಡಬೇಡ, ರೆಸ್ಟ್ ಮಾಡು, ನಾನು ಡಾಕ್ಟ್ರು, ನಿನ್ನ ಪೇಷಂಟ್ ಅಷ್ಟೇ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರೆ ನಾನು ಅದನ್ನೇ ಮಾಡಿದೆ. ಅಲ್ಲ ಪ್ರೇಮ, ಪೇಷಂಟ್ ಅಂದಮೇಲೆ ಕಾಳಜಿ ಇರುತ್ತಲ್ಲ ಅಷ್ಟಾದರೂ. ರಾಮ್ನ ಕೈ ಹಿಡ್ಕೊತಾಳ. ನೋಡು ನೀನು ಮಾಡಿದ್ದು ಡಾಕ್ಟರ್ ಪೇಷಂಟ್ ತೋರಿಸೋ ಕಾಳಜಿ ಅಲ್ಲ ರಾಮ್ ಅಂತೆ, ಅದರಲ್ಲಿ ಹಕ್ಕಿತ್ತು, ಮಮತೆ ಇತ್ತು, ಪ್ರೀತಿ ಇತ್ತು ಅಂತ ಹೇಳಕ್ಕೆ ಬರ್ತಾಳಾಗಿ. ರಾಮ್ ಒಂಥರ ನನ್ನ ಮೇಲೆ ಪ್ರೀತಿ. ರಾಮ್ನ ಒಳಗೆ ಸ್ಮೈಲ್ ಮಾಡ್ತಿರ್ತಾನೆ. ಅದನ್ನು ವ್ಯಕ್ತಪಡಿಸ್ತಾ ಇರಲ್ಲ ಅಷ್ಟೇ, ಅವನು ತೋರ್ಪಡಿಸ್ಕೊಂಡು. ಅವಳು ಕೈ ಹಿಡ್ಕೊತಿದ್ದ. ಆವಾಗ ರಾಮ್ ಸಡನ್ನಾಗಿ ಅಬ್ಬಬ್ಬಬ್ಬ, ಈಗ ನಿಂಗೆ ಹುಷಾರಿ ಮೈಗಲ್ಲ ನಿನ್ನ ತಲೆಗೆ ಅಂತ ರಾಮ್ ಪ್ರಶ್ನೆ ಮಾಡ್ದೆ. ಯಾಕೆ ನಾನು ಹೇಳಿದ್ದು ಸುಳ್ಳ ಅಂತೇಳಿ ಪ್ರೇಮ ಕೇಳ್ದೆ. ಏಯ್ ಸುಮ್ಮನಿರು ಪ್ರೇಮ, ಅಣ್ಣನೂ ಅದನ್ನೇ ಹೇಳ್ತೇನೆ, ನೀನು ಅದನ್ನೇ ಹೇಳ್ಬೇಡ, ಸುಮ್ಮನಿರು ಪ್ಲೀಸ್. ನೀನು ಪೇಷಂಟ್ ಅಂತ ನೋಡ್ದೇ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತೆ. ನಿನ್ನ ಇಂಜೆಕ್ಷನ್ಗೆಲ್ಲ ಎದುರ ಪ್ರೇಮ ನಾನಲ್ಲ ಅಂತ. ಹೌದಾ ಅಂತೇಳಿ, ನೋಡೋಣ ಸರಿ ನಿನಗೆ ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಎದ್ದು ಅವಳು, ಬೇಡ ಕಣೋ ನಾನು ತಮಾಷೆ ಮಾಡಿ, ನಂಗೆ ಇಂಜೆಕ್ಷನ್ ಅಂದರೆ ತುಂಬ ಭಯ ಕಣೋ, ಬೇಡ ಕಣೋ ಅಂತೇಳಿ. ಮಾಡ್ತೀನಿ ಬಾ ನನಗೆ ಇಂಜೆಕ್ಷನ್ ಮಾಡ್ತೀನಿ ನೋಡು, ಆ ಇಸ್ಕೊಂಡು ನಿನ್ನೆ ಚುಚ್ಚಿಬಿಡ್ತು, ನನಗೆ ಚುಚ್ತೀಯಾ, ಬಾ ಇಲ್ಲಿ ಚುಚ್ಚು ಬಾ ಅಂತ ಹೇಳ್ದ. ಬೇಡ ಕಣೋ ಪ್ಲೀಸ್, ನಂಗೆ ಇಂಜೆಕ್ಷನ್ ಅಂದರೆ ಬೇಡ ಅಂತ ಹೇಳ್ದ. ಅವನಿದು ಹಾಂ ಎಷ್ಟು ದಿನ ಆಗಿತ್ತು ರಾಮ್, ನಾವೀಗ ಚಿಂತೆ ಇಲ್ಲದೆ ಆರಾಮಾಗಿದ್ದು ಅಂತ. ಹ್ಞೂ ಪ್ರೇಮ, ನಮ್ಮ ಲೈಫಲ್ಲಿ ಸ್ನೇಹ ಚಾಪ್ಟರ್ ಕ್ಲೋಸ್ ಆಯಿತು ಅಂತೇಳಿ ಹೇಳ್ತಿರ್ತಾನೆ. ಇನ್ಮೇಲಾದರೂ ನಾನು ಹೊರಗಡೆ ನೀನು ರೆಸ್ಟ್ ಮಾಡ್ತಾರೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂದರೆ ಸೆಕೆಂಡ್ ಪಾರ್ಟ್ ಒಳಗೆ ಆ್ಯಡ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಊರು ಇವಳ ಹೆಸರು ಪಂಚಮಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಜ್ಯೂಸ್ ಮಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಕಲ್ಯಾಣಿ ಬಂದು ಏನು ಮಾಡ್ತಾಯಿದ್ದಿ ಅಂತ. ಅದಕ್ಕೆ ಬಂದಿದ್ದಲ್ಲ, ಮಹೇಶ್ವರಿ ಬಂದು ಏನು ಮಾಡ್ತಾಯಿದ್ದೀಯ ಅಂತ ಹೇಳಿ ಕೇಳಿದ್ರೆ, ಜ್ಯೂಸ್ ಮಾಡ್ತಾನೆ ಅತ್ತಿಗೆ ಬಂದಿದ್ದ. ಓಹೋ ಅತ್ತಿಗೆ ಬಂದಿದ್ದಾಳೆ ಅನ್ನೋ ಕಾಳಜಿ ಜಾಸ್ತಿ ಆಗಿದಂಗೆ ಐತೆ ನಿನಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಜ್ಯೂಸ್ ಮಾಡ್ತೀನಿ ಅಂಥೇಳಿ. ಹೌದಾ, ಜ್ಯೂಸ್ ಮಾಡ್ತಾಯಿದ್ದೆ, ನೀನು ನನ್ನ ಮಗಳಮ್ಮ, ನಿನ್ನ ಜೀವನ ಬಂಗಾರ ಇದ್ದಂಗೆ ಇರಬೇಕು, ನನಗೆಲ್ಲ ಹಿಂಗೆ ಏನೇನೋ ಹೇಳ್ತಾ, ಕಿಟ್ಟಿ ನೀನು ಒಂದಾಗಿರಬೇಕು ಹಂಗೆ ಏನೇನೋ ಹೇಳ್ತಾ ಅವಳ ಮನಸ್ಸನ್ನು ಪರಿವರ್ತನೆ ಮಾಡ್ತಾ, ಇದು ನನಗೆ ಅವನಂದರೆ ಇಷ್ಟ ಇಲ್ಲ ಅಂಥೇಳಿ ಹೇಳ್ಬಿಡ್ತಾಳೆ. ಇಷ್ಟ ಇಲ್ಲ ಆಗೋದೇ ನನ್ನ ಕೈಲಿ ಆಗಂಗಿಲ್ಲ ಅಂದರೆ ಹೆಂಗಮ್ಮ ಅಂಥೇಳಿ ಬೈತಾನೆ. ನೀನು ಭಾಳ ಹಾಳಾಗುವಾಗ ನಿಮ್ಮ ಮನೆಯದಿ ಮರ್ಯಾದೆ ಹೋಗ್ಬೇಕಾದ್ರೆ ನನ್ನ ತಮ್ಮ ಬೇಕಿದ್ದೆ, ಈಗ ನನ್ನ ತಮ್ಮ ಬೇಕು, ನಿನ್ನ ಜೊತೆ ಸಂಸಾರ ಮಾಡಲಿಕ್ಕೆ ಬೇಡ ಅಂದರೆ ಹೆಂಗಮ್ಮ ಅಂತೆಲ್ಲ ಬೀಳ್ತಿರ್ತಾಳೆ. ನಿನ್ನ ಬಾಳಿನ ಜೊತೆ ನಮ್ಮ ತಮ್ಮನ ಹಾಳಾಗುತ್ತೆ ಅಮ್ಮ ಅಂತೆಲ್ಲ ಏನೇನು ಪಾಪ ಅವಳಿಗೆ ಕನ್ವಿನ್ಸ್ ಮಾಡಿ, ನೀನು ಕಿಟ್ಟಿ ಜೊತೆ ನಾನು ಮಾತಾಡ್ತೀನಿ, ನಿನ್ನ ಜೀವನ ಸರಿಪಡಿಸ್ತೀನಿ ಅಂಥೇಳಿ ಕೈ ಇಟ್ಕೊಂಡು ಹೋಗ್ತಿರ್ಬೇಕು. ಅದೇ ಟೈಮಿಗೆ ಕಾವ್ಯ ಬಂದುಬಿಡ್ತಾಳೆ. ಅದೇ ಟೈಮಿಗೆ ಕಾವ್ಯ ಬಂದಾಗ ಅವಳು ಕೈ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾಳೆ. ಕೈ ಗಟ್ಟಿಗೆ ಹಿಡ್ಕೊಂಡ ಕಾವ್ಯ ಇದ್ದು ಕಣ್ಣು ಬಿಡ್ತಾಳೆ, ಕೈ ಬಿಡು ಅಂಥೇಳಿ. ನಿಮ್ಮ ಅಣ್ಣ ಕರೀತಾ ಇದ್ದಾನ ಪಂಚಮಿ, ಅದೇನಂತ ಕೇಳು ನೋಡು ಹೋಗು ಅಂತೆಲ್ಲ ಹೇಳಿ ಕಣ್ಣು ಸನ್ನೆ ಮಾಡಿ ಕಳಿಸ್ತಾಳೆ. ಅವಳು ಕೈ ಬಿಡಲ್ಲ, ಕೈ ಗಟ್ಟಿಗೆ ಹಿಡ್ಕೊಂಡೇ ಇರ್ತಾಳೆ. ಕೈ ಗಟ್ಟಿಗೆ ಹಿಡ್ಕೊಂಡು ಇದ್ದರೆ ಕಾವ್ಯ ಇದ್ದು ಕೈ ಕಟ್ಕೊಂಡು
ಗುರಾಯಿಸ್ತಾ ಇರ್ತಾಳೆ. ಗುರಾಯಿಸ್ತಾಯಿದ್ದು ಬಲವಂತಾಗಿ ಮದುವೆ ಮಾಡ್ಬೋದು, ಜೀವನ ಮಾಡ್ಸೋದಾಗಿಲ್ಲ, ಬಾಳ್ವೆ ನಡೆಸೋದಕ್ಕಾಗಿಲ್ಲ ಅಂಥೇಳಿ ಬೈತಾಳೆ ಅವ್ರ ಅತ್ತೆಗೆ. ಇನ್ನೊಂದು ಸಲ ಪಂಚಮಿಗೆ ಏನಾದರೂ ಬಲವಂತ ಮಾಡಿದರೆ ನೋಡಿದರೆ ಏನೇ ಏನೇ ಮಾಡ್ತೀಯಾ ಅಂತ ಹೇಳಿ ಬಿಗಿ ಹಿಡಿದು ಕೇಳಿದೆ. ಕಿಟ್ಟಿ ಅವಳ ಗಂಡ, ಅವ್ರ ಮಧ್ಯದಲ್ಲಿ ನೀನು ತಲೆ ಹಾಕಬೇಡ ಅಂತ ಗಂಡ ಹಾಗಂತ ಯಾರು ಹೇಳಿದ್ದು ಅಂಥೇಳಿ ಕಾವ್ಯ ಬೈತಾಳೆ. ಮಹೇಶ್ವರಿ ಕುತ್ತಿಗೆಗೆ 3 ಗಂಟೆ ಹಾಕಿದ ಕೂಡಲೇ ಯಾರು ಗಂಡ ಆಗಲ್ಲ ಅಂತೆಲ್ಲ ಹೇಳಿ ಬೈತು. ಅದೆಲ್ಲ ಅವಳು ಬುದ್ಧಿ ಮಾತು ಹೇಳ್ತಿರ್ತಾಳೆ. ಇದು ಮಹೇಶ್ವರಿ. ಇಬ್ಬರ ಮಧ್ಯದಲ್ಲಿ ಫೈಟಿಂಗ್ ಸ್ವಲ್ಪ ಜೋರೇ ಆಗುತ್ತೆ ಮಾತೆಲ್ಲ. ಹುಷಾರು, ನಿನ್ನ ಸೌಂಡೇ ಸರಿ ಇಲ್ಲ, ನಿನ್ನ ಸೌಂಡಿಂದ ಆರಿಸ್ಬೇಡ, ನಿಮ್ಮ ವಾಯ್ಸ್ ಕೇಳಿದ್ರೆ ನನಗೆ ತುಂಬ ಇರಿಟೇಟ್ ಆಗುತ್ತೆ ಅಂತೆಲ್ಲ ಹೇಳ್ದ. ನೋಡಿ, ನೀವಾಗಲಿ ನಿಮ್ಮ ತಮ್ಮ ಆಗಲಿ ಪಂಚಮಿ ತಂಟೆಗೆ ಬಂದರೆ ಸರಿ ಕಾಣಿಸಂಗಿಲ್ಲ ಅಂಥೇಳಿ ಪರಿಣಾಮ ನೆಟ್ಟಿಗೆ. ಹೋದ ಸಲ ಬರೀ ಸ್ಟೇಷನ್ ಮೆಟ್ಸ್ ಹತ್ತಿಸಿದ್ದೆ, ಈ ಸಲ ಜೈಲಲ್ಲಿ ಮುದ್ದೆ ಮುರಿ ಹಂಗೆ ಮಾಡ್ತೀನಿ ನೋಡ್ರಿ ಅಂತ ಹುಷಾರು ಅಂತೇಳಿ ಹೇಳಿ ಹೋಗ್ಬಿಡ್ತಾಳೆ. ಆವಾಗ ಮಹೇಶ್ವರಿ ಶಾಕ್ ಆಗಿಬಿಡ್ತಾಳೆ. ಮಹೇಶ್ವರಿ ತುಂಬ ಶಾಕ್ ಆಗಿ ಅವಳಿಂದ ಏನೂ ಮಾಡೋಕ್ಕಾಗಂಗಿಲ್ಲ. ಕೈ ಎಲ್ಲ ಜಾಡಿಸಿ ಬಿಸಾಕ್ತಾ ಇರ್ತಾಳೆ ಕೈಯೆಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದೊಂದು. ಇನ್ನು ಇವತ್ತಿಂದೇನು ಎಪಿಸೋಡಲ್ಲಿ ಆಕಿನ ಪೊಲೀಸ್ ರಿಪೋರ್ಟ್ ಅಂತ ಏನು ಹೋಗಿಲ್ಲ. ಇದೇ ಟೈಮಿಗೆ ಅವಳು ಕಾವ್ಯ ಚೆನ್ನಾಗಿ ವಾರ್ನ್ ಮಾಡಿ ಹೋಗ್ತಾಳೆ. ಇನ್ನೊಂದು ಸಲ ತಂಟೆಗೆ ಬರಬಾರ್ದು ಹಂಗೆ ಹಿಂಗೆ ಅಂತೇಳಿ ಅವಳು ಸುಮ್ಮನೆ ಆಗಿಬಿಡ್ತಾಳೆ ಹೆದರ್ಕೊಂಡು. ಮಹೇಶ್ವರಿನೇ ಹೆದರ್ಕೊತಾಳೆ ಕಾವ್ಯಾಗೆ. ಅವಳು ಏನು ಮಾಡೋಕ್ಕಾಗಲ್ಲ ಅವಳ ಕೈಯಲ್ಲಿ. ಯಾವಾಗೂ ಕಾವ್ಯನೇ ಗೆಲ್ಲೋದು. ಅದು ಕಾವ್ಯಕ್ಕೂ ಒಂಥರ ಇರಿಟೇಟ್ ಆಗ್ತದೆ. ಯಾವಾಗೂ ಅವಳೇ ಗೆಲ್ತಾಳಲ್ಲಪ್ಪ, ನಾವು ಗೆಲ್ಲೋದೇ ಇಲ್ಲಲ್ಲ ಅಂತಂದು ಹೇಳಿ ಮಹೇಶ್ವರಿಗೂ ತುಂಬ ಇರಿಟೇಟ್ ಆಗಿಬಿಡ್ತಾಳೆ. ನೆಕ್ಸ್ಟ್ ಇನ್ನೊಂದು ಅಡ್ವರ್ಟೈಸ್ ಆದಮೇಲೆ ಇವಾಗ ಧನ್ರಾಜ್ ಮನೆಗೆ ಬಂದಿರ್ತಾನೆ. ಧನ್ರಾಜ್ ಮನೆಗೆ ಬಂದು ಏ ಪ್ರೇಮ ಎಲ್ಲೇ ಇದೆಯಾ, ಆಚೆ ಬಾರಿ ಅಂತೇಳಿ ಕರೀತಾನೆ. ಧನ್ರಾಜ್, ಏನಿದು ಮನೆ ಒಳಗೆ ನುಗ್ಗಿದ್ದಲ್ದೆ ಈಗ ಇದಕ್ಕೆ ಕೂಗಾಡ್ತಾ ಇದೆಯಾ ಅಂತ ಶ್ರೀಧರ್ ಕೇಳಿದೆ. ಶ್ರೀಧರ್, ನನ್ನ ಮಾತಾಡಬೇಡ ಶ್ರೀಧರ್ ಅಂಥೇಳಿ ಶ್ರೀಧರ್ಗೆ ಇಬ್ಬರಿಗೂ ಜಗಳ ಆಗುತ್ತೆ. ನನ್ನ ಮಗಳು ಅಲ್ಲಿ ಕಂಬಿ ಎಣಿಸ್ತಾ ಇದ್ದಾಳೆ ಅಂಥೇಳಿ. ಅವಳ ಬದುಕನ್ನು ಹಾಳು ಮಾಡಿದ ಪ್ರೇಮ ಎಲ್ಲಿದ್ದಾಳೆ ಮೊದಲೇ ಹೇಳಿ ಅಂದ. ಅದೇ ಟೈಮಿಗೆ ಮಹಾದೇವ ಮತ್ತು ರಾಮ್ ಇಬ್ಬರು ಬರ್ತಾನೆ. ರಾಮ್ ಬೈತಾನೆ, ನನ್ನ ಹೆಂಡತಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ನಿಮ್ಮ ಮಗಳು ಜೈಲಿಗೆ ಹೋಗೋ ಕೆಲಸ ಮಾಡಿ ಜೈಲಿಗೆ ಹೋಗಿದ್ದಾಳೆ. ಕಾನೂನು ಅದ್ರ ಕೆಲಸ ಅದು ಮಾಡ್ತಾ ಇದೆ ಅಂಥೇಳಿ ರಾಮ್ ಬೈತಾನೆ. ರಾಮ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ, ಅನುಭವಿಸ್ಲೆ. ಏನು ತಪ್ಪು, ನನ್ನ ಮಗಳೇನು ತಪ್ಪು, ಅವ್ರದ್ದು ಸರಿಗೆ ಇದೆ ಅಂತೆಲ್ಲ ಹೇಳ್ತಿರ್ತಾನೆ. ಸರಿಗೆ ಇದೆ ಅಂತ ಹೇಳಿದಾಗ ಆವಾಗ ನನ್ನ ಮಗಳ ದಾರಿಗೆ ಅಡ್ಡ ಬಂದಿದ್ದಕ್ಕೆ ಅವಳು ಹಾಗೆ ಬಂದಿದ್ದು ಅಂತೆಲ್ಲ ಹೇಳ್ತಾನೆ. ಇವಳು ನನ್ನ ಮಗಳಿಂದ ದೂರ ಮಾಡಿದ್ದಕ್ಕೆ ಅವಳು ಹಾಗೆ ಮಾಡಿದ್ದಂತ, ಅವಳು ಮಾಡಿದ್ದು ಸರಿಯೇ ಇದೆ ಅಂತೆಲ್ಲ ಹೇಳ್ತಿರ್ತಾನೆ ಧನ್ರಾಜು. ಇದೇ ಟೈಮಿಗೆ ಶ್ರೀಧರ್ನು ಮಾದೇವ್ ಕೋಪ ಮಾಡಿ ಬುದ್ಧಿ ಇಲ್ಲವ ನಿನಗೆ, ನನ್ನ ಮಗನೇ ಅಂತೇಳಿ ಪ್ರೇಮ ಅವ್ರನ್ನ ಕೊಲೆ ಮಾಡಿದಾಗ ಸಂಚು ಮಾಡಿದ್ದು ಒಬ್ಬರನ್ನ ಕೊಲ್ಲೋದು ತಪ್ಪಂತ ನಿಂಗೆ ಗೊತ್ತಿಲ್ಲ. ಪ್ರೇಮ ಸತ್ತಿಲ್ವಲ್ಲ, ಆರಾಮಾಗಿ ಇಲ್ಲೇ ಇದ್ದಾಳೆ ಅಂತ ಕೈ ಮಾಡಿ ತೋರಿಸ್ತಾನೆ. ಆವಾಗ ರಾಮು ಮತ್ತು ಇವ್ರಿಗೆಲ್ಲ ಕೋಪ ಬರುತ್ತೆ, ಕಲ್ಯಾಣಿ ಶ್ರೀಧರ್ ಅವರೆಲ್ಲರಿಗೆ. ನನ್ನ ಮಗಳೇ ಜೈಲಲ್ಲಿ ನಳ್ತಾ ಇದ್ದಾಳೆ ಅಂಥೇಳಿ ಎಲ್ಲ ಆಗಿದ್ದು ಇವಳಿಂದಾನೆ ಅಂತ. ಆವಾಗ ಮಹಾದೇವ ಇದೆ, ನಿಂತ್ಕೊಳ್ಳ, ಯಾರ ಮನೆಗೆ ಬಂದು ಯಾರ ಹೆಣ್ಮಗಳ ಮೇಲೆ ಕೈ ಮಾಡ್ತೀಯ ಅಂಥೇಳಿ ಮಹಾದೇವ ಕೈ ಮಾಡೋಕೆ ಹೋಗ್ಬಿಡ್ತಾನೆ. ಕಲ್ಯಾಣಿದು ಮಹಾದೇವ ಸುಮ್ಮನೆ ಇರು ಅಂಥೇಳಿ ಸನ್ನೆ ಮಾಡ್ತಾಳೆ. ಸುಮ್ಮನೆ ಇರು ಅಂಥೇಳಿ ಬೈತಾಳೆ. ಸುಮ್ಮನೆ ನಿಂತ್ಕೊ ಅಂಥೇಳಿ ಬೈತಾಳೆ. ನಮ್ಮಮ್ಮ ಹೇಳೋಳಂತ ನಿನಗೆ ವಯಸ್ಸಾಗೈತಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ದೆ ಮರವಾದಿಂದ ಆಚೆಗಡೆ ಹೋದರೆ ಬದುಕಂತೀಯ, ಇಲ್ಲ ಅಂದರೆ ಕೈ ಕತ್ತರಿಸೋಕೆ ಬಂದಷ್ಟು ಸಿಟ್ಟಿನದ. ನಿನ್ನ ಬೆದರಿಕೆಗೆಲ್ಲ ನಾನು ಹೆದರೋದಲ್ಲ ಅಂತ. ಪ್ರೇಮ, ಇಲ್ಲಿಗೆ ಮುಗ್ದಿಲ್ಲ ಅಂಥೇಳಿ ಧನ್ರಾಜ್ ಹೇಳ್ತಾನೆ. ಪ್ರೇಮ ಅಂದರೆ ಸ್ವಲ್ಪ ಪ್ಯಾನಿಕ್ ಆಗ್ತಾಳೆ. ನನ್ನ ಮಗಳ ಕಣ್ಣೀರಿನ ಒಂದೊಂದು ದನಿಗೂ ನೀನು ಬೆಲೆ ಕಟ್ಟಲೇಬೇಕು, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಧನ್ರಾಜ್ ಹೇಳಿದಾಗ ಮಹಾದೇವ್ ಹೋಗೋ ಬಡ್ಡ ಇದ್ದಾನೆ, ಇಂಥ ಗೊಡ್ಡು ಬೆದರಿಕೆಗೆಲ್ಲ ನಾನು ಹೆದರೋದಿಲ್ಲ, ಎಷ್ಟು ನೋಡಿದ್ದೀನಿ ದಿನ ಅಂಥೇಳಿ ಮಹಾದೇವ್ ಕಳಿಸ್ತಾನೆ. ಪ್ರೇಮ ಅವರೇ,
ನೀವು ಇದಕ್ಕೆಲ್ಲ ಹೆದರ್ಕೋಬೇಡಿ, ಆರಾಮಾಗಿರ್ರಿ ಅಂಥೇಳಿ ಮಹಾದೇವ ಹೇಳ್ತಾನೆ. ಆವಾಗ ರಾಮ್ ಇದು ಇಲ್ಲ ಅಣ್ಣ, ಇವತ್ತು ಅಂತ ಧನರಾಜ್ ಕಣ್ಣಲ್ಲಿ ಕಂಡು ಬರೀ ಕೋಪ ಅಷ್ಟೇ ಅಲ್ಲ, ಹುಚ್ಚುತನ ಅದು, ಪ್ರೇಮನ್ಕಿಂತ ಸ್ನೇಹಕ್ಕಿಂತ ಮಂಡದ ಇಷ್ಟು ವರ್ಷದಲ್ಲಿ ನಾನು ಇರೋದು ನಾವು ಈ ರೀತಿ ನಾನು ಯಾವತ್ತೂ ನೋಡಿ. ಇದೇ ಟೈಮಿಗೆ ಅವಳು ಪ್ರೇಮ ಇದ್ದು ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ, ಬಟ್ಟೆ ಎಲ್ಲ ಜೋಡಿಸ, ಆ ಟೈಮ್ ಒಳಗೆ ಅವಳದು ಡೈರಿ ಎಲ್ಲ ಸಿಕ್ಬಿಡುತ್ತೆ. ಡೈರಿ ಎಲ್ಲ ಡೈರಿನಲ್ಲಿ ನೋಡ್ತಿರ್ತಾ ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಮಾತು ಆಗಿರ್ತೈತಿ, ರಾಮ್ ಮತ್ತು ಪ್ರೇಮದ. ನಾನು ರಾಮನ ಹುಟ್ಟಿದಬ್ಬವರೆಗೂ ರಾಮನ ಮನಸ್ಸು ಗೆಲ್ತೀನಿ, ಇಲ್ಲ ರಾಮನ ಮನಸ್ಸು ಗೆಲ್ಲಕ್ಕೆ ಆಗಿಲ್ಲ ಅಂದರೆ ಕಲ್ಯಾಣಿಗೆ ಎಲ್ಲರಿಗೂ ಸುಳ್ಳು ಹೇಳಿದ್ನಿ, ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಮಾತಾಗಿರುತ್ತೆ. ಅದು ಅವರಿಬ್ಬರ ಮಧ್ಯದಲ್ಲಿ ಈ ಮಾತನ್ನು ಅವಳು ನೆನೆಸ್ಕೊಂಡು ಅವರಿಬ್ಬರು ಒಬ್ರಿಗೊಬ್ರು ಭಾಷೆ ಕೊಟ್ಕೊಂಡಿರ್ತಾರೆ. ಈ ಭಾಷೆ ಕೊಟ್ಕೊಂಡಿರೋದೆಲ್ಲ ನೋಡ್ಕೊತಿದ್ದ ಅವಳಿಗೆ ಅದು ಒಂದು ಈ ಆರಾಮಿಲ್ಲದರಲ್ಲಿ ಇದು ಒಂದು ಟೆನ್ಷನ್ ಆಗಿಬಿಡುತ್ತೆ, ಪ್ರೇಮಗ ಪ್ಯಾನಿಕ್ ಆಗುತ್ತೆ. ಇದು ಈ ಎಪಿಸೋಡಲ್ಲಿ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೆ ನೀನು ನನ್ನ ಮನಸ್ಸು ಗೆಲ್ಲೋದು ಅಂತ ರಾಮ್ ಎಲ್ಲ ಹೇಳಿದ್ದು ಎಲ್ಲ ನೆನೆಸ್ಕೊತಾಳ. ನೀನು ನನ್ನ ಮನಸ್ಸು ಗೆಲ್ಲಕ್ಕಾಗಿಲ್ಲ ಅಂದರೆ ನೀನು ಮನೆ ಬಿಟ್ಟು ಹೋಗ್ಬೇಕಂತೆಲ್ಲ ರಾಮ್ ಹೇಳಿ ಭಾಷೆ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡಿರೋದೆಲ್ಲ ನೆನಪಾಗುತ್ತೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಇವಳು ಪ್ರೇಮ ಇದ್ದು ಡೋರ್ ತೆಗಿಬೇಕಂತ ಹೋಗ್ತಾಳೆ. ಡೋರ್ ತೆಗ್ದಾಗ ಅಲ್ಲಿ ಡೋರ್ ಹತ್ರ ಧನರಾಜ್ ಇರ್ತಾನೆ. ನಿನ್ನಿಂದ ನನ್ನ ಮಗಳು ಕತ್ಲಲ್ಲಿದ್ದಾಳ, ನಿನ್ನಿಂದಲೇ ನನ್ನ ಮಗಳ ಜೀವನ ಹಾಳಾಯಿತು, ನನ್ನ ಮಗಳು ಕಂಬಿಯಿಂದ ಇದ್ದಾಳ ಅಂತಂದೆಲ್ಲ ಹೇಳಿ ನಿನ್ನ ಸಾಯಿಸ್ತೀನಿ ಅಂತಂದೇಳಿ ನಿನಗೆ ಚಾಕು ಹಾಕ್ತೀನಿ ಅಂತ ಬಂದಿರ್ತಾನೆ ಧನರಾಜ್. ನೆಕ್ಸ್ಟ್